ವೆಲ್ಕಮ್ ಬ್ಯಾಕ್. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಪ್ರವೀಣ್ ಕೂಡ ಇದ್ದಾರೆ. ಪ್ರವೀಣ್, ಓವರ್ ಟು ಯು. ಥ್ಯಾಂಕ್ ಯು ರಂಜಿತ್. ವಿದ್ಯಾರ್ಥಿಗಳು ತಿನ್ನೋ ಊಟಕ್ಕೆ ಕಳಪೆ ಪಡಿತರ ಪೂರೈಕೆ ಮಾಡಲಾಗಿದೆ. ಬಿಸಿ ಊಟಕ್ಕೆ ನುಸಿಹುಳು, ಜಡ್ಡು ಹಿಡಿದ ಪದಾರ್ಥವನ್ನ ಬಳಕೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರೇ ಈ ಸುದ್ದಿಯನ್ನ ನೋಡಲೇಬೇಕು. ಕಳಪೆ ಗುಣಮಟ್ಟದ ಅಕ್ಕಿ, ಗೋಧಿ, ತೊಗರಿ ಬೇಳೆ ಪೂರೈಕೆ ಮಾಡಲಾಗಿದೆ. ಮುಂಡರಗಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯ ಪತ್ತೆಯಾಗಿದೆ. ಯಾದಗಿರಿ ತಾಲೂಕಿನ ಮುಂಡರಗಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ನುಸಿ, ಜೊಡ್ಡು ಹಿಡಿದ ಅಕ್ಕಿ, ಗೋಧಿಯನ್ನ ಸ್ವಚ್ಛಗೊಳಿಸದೆ ಅಡುಗೆ ಸಿಬ್ಬಂದಿ ಆಹಾರವನ್ನ ತಯಾರು ಮಾಡ್ತಾ ಇದ್ರು. ಎಷ್ಟೇ ಸ್ವಚ್ಛ ಮಾಡಿದ್ರೂ ಕೂಡ ಗೋಧಿ, ಅಕ್ಕಿಯಲ್ಲಿ ನುಸಿ ಹುಳುಗಳು ಬರ್ತಾ ಇದೆ. ಕಳಪೆ ಮಟ್ಟದ ಆಹಾರ ಧಾನ್ಯಗಳನ್ನ ಸ್ವಚ್ಛ ಮಾಡದೆ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ. ಶಿಕ್ಷಣ ಸಚಿವರು ಆದಂತ ಮಧು ಬಂಗಾರಪ್ಪ ಅವರು ಈ ಸುದ್ದಿಯನ್ನು ನೋಡಬೇಕು, ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ನೋಡಿ, ಗುಣಮಟ್ಟ ಇಲ್ಲದ ಆಹಾರ ಪದಾರ್ಥಗಳು, ಅದನ್ನ ಹಾಗೆ ಬಳಕೆ ಮಾಡ್ತಾ ಇದ್ದಾರೆ ಅಡಿಗೆ ಸಿಬ್ಬಂದಿಗಳು. ಮುಂಡರಗಿಯ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಡಿಗೆ ಸಿಬ್ಬಂದಿಗಳು ಅದನ್ನ ಪದಾರ್ಥಗಳನ್ನ ಆರಿಸದೆ ಹಾಗೆ ಅಡಿಗೆನ ಮಾಡ್ತಾ ಇದ್ದಾರೆ. ಹುಳ ಮಿಶ್ರಿತ ಧಾನ್ಯ, ಕಳಪೆ ಆಹಾರ ಧಾನ್ಯವನ್ನ ಬಳಕೆ ಮಾಡಿ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಯೋಜನೆಯಡಿ ಮಕ್ಕಳಿಗೆ ವಿತರಿಸತಕ್ಕಂತಹ ಅನ್ನಭಾಗ್ಯ ಯೋಜನೆ ಈಗ ಸಂಪೂರ್ಣವಾಗಿ ಹಾಳಾಗಿರುವಂತಹ ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ಮುಂಡ್ರಿಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು. ಏನು ಆ ಮಕ್ಕಳಿಗೆ ಬಿಸಿ ಊಟ ಯೋಜನೆಯಡಿ ವಿತರಣೆ ಮಾಡ್ತಿರ್ತಕ್ಕಂಥ ಗೋಧಿ, ಅಕ್ಕಿ ಮತ್ತು ಆ ಬೇಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹುಳ ಹಿಡಿದಿರುವಂತದ್ದು, ಅಂದ್ರೆ ನುಸಿಗಟ್ಟಿ ಸಾಕಷ್ಟು ಜಿಡ್ಡು ಕೂಡ ಹಿಡಿದಿರುವಂತದ್ದು. ನಾನೀಗ ಕೆಲವೊಂದಿಷ್ಟು ಕೆಲಸವನ್ನು ಕೂಡ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಆ ಜುಡ್ಡುಗಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು, ಇವೆಲ್ಲ ಜುಡ್ಡುಗಟ್ಟಿರೋದ್ರಿಂದ ಆ ಮಕ್ಕಳಿಗೆ ಇವೇ ಅಕ್ಕಿಯನ್ನ ಪೂರೈಕೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಈ ಒಂದು ಶಾಲಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಇವುಗಳನ್ನ ವಾಪಸ್ ಒಯ್ಯುವಂತಹ ಕೆಲಸಗಳಾಗಿಲ್ಲ. ಹಾಗಾಗಿ ಕೂಡಲೇ ಇವುಗಳನ್ನ ಒಯ್ದು ಮಕ್ಕಳಿಗೆ ಗುಣಮಟ್ಟದ ಒಂದು ಆಹಾರವನ್ನ ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಖುದ್ದು ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನಾನೀಗ ಇಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡುವುದರಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ತರಿಸಿದೆ. ಆದ್ರೆ ಈ ಒಂದು ಯೋಜನೆ ನಿಮ್ಮೂರಲ್ಲಿ ಸಂಪೂರ್ಣವಾಗಿ ಹಾಗಾಗಿದ್ದು ನುಸಿಗಿದ್ದೇವೆ, ಜಿಡ್ಡುಗಟ್ಟಿದೆ, ಏನಿರುತ್ತೆ ಸರ್? ಏನು ಅಕ್ಕಿ ಬಿಸಿಯೂಟದ ಅಕ್ಕಿ ಅದಲ್ಲ, ಅದಕ್ಕಾಗಿ ನಾವು ಮೊನ್ನೆನೇ ಇದು ಎನ್ಕ್ವೈರಿ ಮಾಡಿದ ಮೇಲೆ ತಕ್ಷಣನೇ ಅವರು ಮತ್ತೆ ಸುಶಿಕ್ಷಿತವಾಗಿ ಅಕ್ಕಿ ತಂದಾಕ್ಯಾರ. ನಮ್ಗೆ ಹಾಕಿದ ಮೇಲೂ ಇದನ್ನ ರಿಮೂವ್ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಸರ್. ಅದಕ್ಕಾಗಿ ದಯವಿಟ್ಟು ಇದು ಪದೇ ಪದೇ ಅವ್ರಿಗೆ ಹೇಳೋದು ನಾವು ಬೇಡ, ಅವ್ರನ್ನ ಸರ್ಕಾರದವರು ಅಧಿಕಾರಿಗಳು ಹೇಳಿದ್ರು. ಪಾಪ ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ, ಸುಶಿಕ್ಷಿತವಾಗಿ ಎಲ್ಲಿದ್ರು ತರಬೇಕಲ್ಲ. ಅಲ್ಲ, ಯಾರಿದ್ರಿಂದ ಹಿಂಗ್ ಬರ್ತಾ ಇದೆ ಸರ್? ಯಾರು ಕಾಲಾಟ ಇದ್ರಲ್ಲ? ಇದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಸರ್. ಈಗ ಯಾರು ಅಧಿಕಾರಿ ಏನಿರ್ತಕ್ಕಂಥ ಅಧಿಕಾರಿಗಳು ಈ ಮೇಲಿಂದ ಏನು ಸರ್ಕಾರದ ಇರ್ತಾವ ಸರ್, ಲಾರ್ಡ್ ಏಜೆನ್ಸಿ ಒಂದು ಏಜೆನ್ಸಿ ಇರ್ತಾವ ನೋಡಿ ಸರ್, ಸರ್ಕಾರ ಏಜೆನ್ಸಿಗಳು ಶಾಮೀಲ್ ಆಗಿರ್ತವೆ. ಆ ಏಜೆನ್ಸಿದವರು ಏನ್ ಮಾಡ್ತಾರ, ಸರ್ಕಾರದವ್ರಿಗೆ ಏನು ಅವ್ರ ವ್ಯವಹಾರ ಏನಿರ್ತಾವ ಗೊತ್ತಿಲ್ಲ ಸರ್. ಇಲ್ಲಿ ತಂದಾಕದಿಂದ ಕಾರಣಕ್ಕಾಗಿ ನಾವು ಇದನ್ನ ಬೇಡ ನಮ್ಮ ಮಕ್ಕಳು ಬೇಡ ಅಂತೇಳಿ ಇದು ಊಟ ಮಾಡಿ ನಮ್ಮ ಮಕ್ಕಳು ಆರೋಗ್ಯ ಕೆಡುತ್ತೆ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಚಲೋ ಯಾವ್ದಾದ್ರು ಎಂಜಾಯ್ ಮಾಡೋ ಹಂತದಲ್ಲಿ ಅವ್ರು ಎಂಜಾಯ್ದವ್ರಿಗೆ ನೋಡಿ ಉತ್ತಮ ಗುಣಮಟ್ಟದ ಆಹಾರ ಯಾರು ಮಾಡ್ಯಾಕ್ತಾರೆ ಎಂಜಾಯ್ದವ್ರು ಅವ್ರಿಗೆ ಕೊಡ್ಬೇಕಂತೇಳಿ ನಮ್ಮ ಮನವಿ. ಮತ್ತೊಬ್ರು ಸದಸ್ಯರಿದ್ದಾರೆ, ಅವರು ಕೂಡ ಮಾತನಾಡ್ತೀವಿ. ಸರ್, ಈಗ ನಿಮ್ಮ ಸ್ಕೂಲಲ್ಲಿ ಈ ರೀತಿ ರಚನೆ ಆಗಿದೆ, ಏನ್ ಹೇಳ್ತಾರೆ? ಇದ್ರ ಬಗ್ಗೆ ಏನು ಹೇಳಬೇಕಂತಂದ್ರೆ, ಇವರು ಏಜೆನ್ಸಿದವ್ರು ಏನ್ ಮಾಡ್ತಾರೆ ಸರ್, ಒಂದು 3 ತಿಂಗಳು 4 ತಿಂಗಳು ಸ್ಟಾಕ್ ಮಾಡ್ಕೊಂಡು ನಮ್ಗೆ ಆಗ್ತಾರೆ. ಆದ್ರೆ ನಮ್ದೇನು ಕೋರಿಕೆ ಏನಂದ್ರೆ, ಪ್ರತಿ ತಿಂಗಳು ನಮ್ಮ ಹೆಂಗ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಯಾವ ತರ ಬರ್ತಿದ್ರೆ ಪ್ರತಿ ತಿಂಗಳು ಸಹ ಅನ್ನಭಾಗ್ಯ ಯೋಜನೆ ಬರುವಂತ ರೇಷನ್ ನಮ್ಮ ಶಾಲೆ ಕೊಡ್ಲಿ. ಇದು ಆಗಸ್ಟ್ ನಿಂದ ಬಂದಿತ್ತು ಸರ್. ಈ ಯೋಜನೆ ಇದು ಅರ್ಥ ಏನಂದ್ರ, ಏಜೆನ್ಸಿದವ್ರು ಮಾಡೋಂಥ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕ್ಬೇಕು. ಅಂದ್ರೆ ನಮ್ಮ ಮಕ್ಕಳು ಈ ಅನ್ನ ಎಷ್ಟೇ ಸ್ವಚ್ಛ ಮಾಡಿದ್ರು ಅದರಲ್ಲಿ ಬರಂತ ಕಳಪೆ ಹುಳ, ಬೇರೆ ಬೇರೆ ಹೊಲಸುಗಳನ್ನು ನಮ್ಮ ಮಕ್ಕಳ ದೇಹದಲ್ಲಿ ಅನಾರೋಗ್ಯ ಆಗುವಂತ ಚಾನ್ಸಸ್ ಹೆಚ್ಚಿರ್ತವೆ. ಅದಕ್ಕಾಗಿ ದಯವಿಟ್ಟು ಈ ಮೂಲಕ ನಾ ಕೇಳಿಕೊಳ್ಳೋದೇನೆಂದ್ರೆ, ಏಜೆನ್ಸಿದವರು ಕೊಟ್ಟಂತ ಇದು ಅಕ್ಕಿನ ಪ್ರತಿ ತಿಂಗಳು ಅನ್ನಭಾಗ್ಯ ತರ ಯೋಜನೆ ತರ ನಮ್ಮ ಸ್ಕೂಲಿಗೆ ರೇಷನ್ ಅನ್ನ ವಿತರಣೆ ಮಾಡಲಂತ ನಾ ಈ ಸಂದರ್ಭದಲ್ಲಿ ಕೇಳ್ತೇನೆ. ಇದು ಏನು ಇಲ್ಲಿರ್ತಕ್ಕಂಥ ಎಸ್ಡಿಎಂಸಿ ಮೆಂಬರ್ಗಳು ಮತ್ತು ಹೇಳ್ತಾ ಇರುವಂತಂದ್ರೆ, ಕೂಡಲೇ ಈ ಒಂದು ಅಕ್ಕಿಯನ್ನ ಏಜೆನ್ಸಿ ಅವರು ವಾಪಸ್ ಪಡೆದು ಈ ಒಂದು ಗುಣಮಟ್ಟದ ಅಕ್ಕಿಯನ್ನು ಇವರಿಗೆ ಪೂರೈಕೆ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವೆಲ್ಕಮ್ ಬ್ಯಾಕ್. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಪ್ರವೀಣ್ ಕೂಡ ಇದ್ದಾರೆ. ಪ್ರವೀಣ್, ಓವರ್ ಟು ಯು. ಥ್ಯಾಂಕ್ ಯು ರಂಜಿತ್. ವಿದ್ಯಾರ್ಥಿಗಳು ತಿನ್ನೋ ಊಟಕ್ಕೆ ಕಳಪೆ ಪಡಿತರ ಪೂರೈಕೆ ಮಾಡಲಾಗಿದೆ. ಬಿಸಿ ಊಟಕ್ಕೆ ನುಸಿಹುಳು, ಜಡ್ಡು ಹಿಡಿದ ಪದಾರ್ಥವನ್ನ ಬಳಕೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರೇ ಈ ಸುದ್ದಿಯನ್ನ
ನೋಡಲೇಬೇಕು. ಕಳಪೆ ಗುಣಮಟ್ಟದ ಅಕ್ಕಿ, ಗೋಧಿ, ತೊಗರಿ ಬೇಳೆ ಪೂರೈಕೆ ಮಾಡಲಾಗಿದೆ. ಮುಂಡರಗಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯ ಪತ್ತೆಯಾಗಿದೆ. ಯಾದಗಿರಿ ತಾಲೂಕಿನ ಮುಂಡರಗಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ನುಸಿ, ಜೊಡ್ಡು ಹಿಡಿದ ಅಕ್ಕಿ, ಗೋಧಿಯನ್ನ ಸ್ವಚ್ಛಗೊಳಿಸದೆ ಅಡುಗೆ ಸಿಬ್ಬಂದಿ ಆಹಾರವನ್ನ ತಯಾರು ಮಾಡ್ತಾ ಇದ್ರು. ಎಷ್ಟೇ ಸ್ವಚ್ಛ ಮಾಡಿದ್ರೂ ಕೂಡ ಗೋಧಿ, ಅಕ್ಕಿಯಲ್ಲಿ ನುಸಿ ಹುಳುಗಳು ಬರ್ತಾ ಇದೆ. ಕಳಪೆ ಮಟ್ಟದ ಆಹಾರ ಧಾನ್ಯಗಳನ್ನ ಸ್ವಚ್ಛ ಮಾಡದೆ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ. ಶಿಕ್ಷಣ ಸಚಿವರು ಆದಂತ ಮಧು ಬಂಗಾರಪ್ಪ ಅವರು ಈ ಸುದ್ದಿಯನ್ನು ನೋಡಬೇಕು, ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ನೋಡಿ, ಗುಣಮಟ್ಟ ಇಲ್ಲದ ಆಹಾರ ಪದಾರ್ಥಗಳು ಅದನ್ನ ಹಾಗೆ ಬಳಕೆ ಮಾಡ್ತಾ ಇದ್ದಾರೆ ಅಡಿಗೆ ಸಿಬ್ಬಂದಿಗಳು. ಮುಂಡರಗಿಯ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಡಿಗೆ ಸಿಬ್ಬಂದಿಗಳು ಅದನ್ನ ಪದಾರ್ಥಗಳನ್ನ ಆರಿಸದೆ ಹಾಗೆ ಅಡಿಗೆನ ಮಾಡ್ತಾ ಇದ್ದಾರೆ. ಹುಳ ಮಿಶ್ರಿತ ಧಾನ್ಯ, ಕಳಪೆ ಆಹಾರ ಧಾನ್ಯವನ್ನ ಬಳಕೆ ಮಾಡಿ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಯೋಜನೆಯಡಿ ಮಕ್ಕಳಿಗೆ ವಿತರಿಸತಕ್ಕಂತ ಅನ್ನಭಾಗ್ಯ ಯೋಜನೆಗೆ ಸಂಪೂರ್ಣವಾಗಿ ಹಣ ಹಿಡಿದಿರುವಂತಹ ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ಮುಂಡ್ರಿಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು. ಏನು ಆ ಮಕ್ಕಳಿಗೆ ಬಿಸಿ ಊಟ ಯೋಜನೆಯಡಿ ವಿತರಣೆ ಮಾಡ್ತಿರ್ತಕ್ಕಂಥ ಗೋಧಿ, ಅಕ್ಕಿ ಮತ್ತು ಆ ಬೇಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹುಳ ಹಿಡಿದಿರುವಂತಂದ್ರೆ ನುಸಿಗಟ್ಟಿ ಸಾಕಷ್ಟು ಜಿಡ್ಡು ಕೂಡ ಹಿಡಿದಿರುವಂತದ್ದು. ನಾನೀಗ ಕೆಲವೊಂದಿಷ್ಟು ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಆ ಜುಡ್ಡು ಗಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಜುಡ್ಡು ಗಟ್ಟಿರೋದ್ರಿಂದ ಮಕ್ಕಳಿಗೆ ಇವೇ ಅಕ್ಕಿಯನ್ನ ಪೂರೈಕೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಈ ಒಂದು ಶಾಲಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇವುಗಳನ್ನ ವಾಪಸ್ ಒಯ್ಯುವಂತಹ ಕೆಲಸಗಳಾಗಿಲ್ಲ. ಹಾಗಾಗಿ ಕೂಡಲೇ ಇವುಗಳನ್ನ ಒಯ್ದು ಮಕ್ಕಳಿಗೆ ಗುಣಮಟ್ಟದ ಒಂದು ಆಹಾರವನ್ನ ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಖುದ್ದು ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನನಗ ಇಲ್ಲಿ ಮಾತನಾಡಿಸ್ತಾ ಹೋಗ್ತೀವಿ. ಸರ್, ಈಗ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಬೇಕಂತ ಸರ್ಕಾರ ಈ ಒಂದು ಯೋಜನೆಯನ್ನು ತರಿಸಿದ್ರೆ ಈ ಒಂದು ಯೋಜನೆ ನಿಮ್ಮೂರಲ್ಲಿ ಸಂಪೂರ್ಣವಾಗಿ ಆಗಾಗಿದೆ, ಮುಸ್ಲಿಮರಿದ್ದೇವೆ, ಜುಡ್ಡುಗಟ್ಟಿದೆ, ಏನು ಅಕ್ಕಿ ಬಿಸುಗದ ಅಕ್ಕಿ ಅದಲ್ಲ, ಅದಕ್ಕಾಗಿ ನಾವು ಮೊನ್ನೆನೇ ಇದು ಎನ್ಕ್ವೈರಿ ಮಾಡಿದ ಮೇಲೆ ತಕ್ಷಣನೇ ಅವರು ಮತ್ತೆ ಸುಶಿಷ್ಟವಾಗಿ ಅಕ್ಕಿ ತಂದಾಕ್ಯಾರ. ನಮ್ಗೆ ಹಾಕಿದ ಮೇಲೂ ಇದನ್ನ ರಿಮೂವ್ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಸರ್. ಅದಕ್ಕಾಗಿ ದಯವಿಟ್ಟು ಪದೇ ಅವ್ರಿಗೆ ಹೇಳೋದು ನಾವು ಬೇಡ. ಅವ್ರನ್ನ ಸರ್ಕಾರದವರು ಅಧಿಕಾರಿಗಳು ಹೇಳಿದ್ರು, ಪಾಪ ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ, ಸುಶಿಷ್ಟವಾಗಿ ಎಲ್ಲಿದ್ರು ತರಬೇಕಲ್ಲ. ಅಲ್ಲ, ಯಾರಿದ್ರಿಂದ ಹಿಂಗ್ ಬರ್ತಾ ಇದೆ ಸರ್? ಯಾರು ಕಲಾಟ ಇದ್ರಲ್ಲ? ಇದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಸರ್. ಈಗ ಯಾರು ಅಧಿಕಾರಿ ಏನಿರ್ತಕ್ಕಂಥ ಅಧಿಕಾರಿಗಳು ಈ ಮೇಲಿಂದ ಏನು ಸರ್ಕಾರದ ಇರ್ತದೆ ಸರ್, ಏಜೆನ್ಸಿ ಒಂದು ಏಜೆನ್ಸಿ ಇರ್ತದೆ ಸರ್. ಸರ್ಕಾರ ಏಜೆನ್ಸಿಗಳು ಶಾಮೀಲ್ ಆಗಿರ್ತದೆ. ಆ ಏಜೆನ್ಸಿದವರು ಏನ್ ಮಾಡ್ತಾರೆ, ಸರ್ಕಾರದವ್ರಿಗೆ ಏನು ಅವ್ರ ವ್ಯವಹಾರ ಏನಿರ್ತೋ ಗೊತ್ತಿಲ್ಲ ಸರ್. ಇಲ್ಲಿ ತಂದಾಕದಿಂದ ಕಾರಣಕ್ಕಾಗಿ ನಾವು ಇದನ್ನ ಬೇಡ ನಮ್ಮ ಮಕ್ಕಳು ಬೇಡ ಅಂತೇಳಿ ಇದು ಊಟ ಮಾಡಿ ನಮ್ಮ ಮಕ್ಕಳು ಆರೋಗ್ಯ ಕೆಡುತ್ತೆ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಚಲೋ ಯಾವ್ದಾದ್ರು ಎಂಜಾಯ್ ಮಾಡೋ ಸಿಗುವ ಹಂತದಲ್ಲಿ ಅವ್ರು ಎಂಜಾಯ್ದವ್ರಿಗೆ ನೋಡಿ ಉತ್ತಮ ಗುಣಮಟ್ಟದ ಆಹಾರ ಯಾರು ಮಾಡ್ಯಾಕ್ತಾರೆ ಎಂಜಾಯ್ದವ್ರು ಅವ್ರಿಗೆ ಕೊಡ್ಬೇಕಂತೇಳಿ ನಮ್ಮ ಮನವಿ. ಮತ್ತೊಬ್ರು ಸದಸ್ಯರಿದ್ದಾರೆ, ಅವರು ಕೂಡ ಮಾತಾಡ್ತೀವಿ. ಸರ್, ಈಗ ನಿಮ್ಮ ಸ್ಕೂಲಲ್ಲಿ ಈ ರೀತಿ ರಚನೆ ಆಗಿದೆ, ಏನ್ ಹೇಳ್ತೀವಿ? ಇದ್ರ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ, ಇವರು ಏಜೆನ್ಸಿದವ್ರು ಏನ್ ಮಾಡ್ತಾರೆ ಸರ್, ಒಂದು 3 ತಿಂಗಳು 4 ತಿಂಗಳು ಸ್ಟಾಕ್ ಮಾಡ್ಕೊಂಡು ನಮ್ಗೆ ಆಗ್ತಾರೆ. ಅದ್ರ ನಮ್ದೇನು ಕೋರಿಕೆ ಏನಂದ್ರೆ, ಪ್ರತಿ ತಿಂಗಳು ನಮ್ಮ ಹೆಂಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಯಾವ ತರ ಬರ್ತಿದೆ, ಪ್ರತಿ ತಿಂಗಳು ಸಹ ಅನ್ನಭಾಗ್ಯ ಯೋಜನೆ ಬರುವಂತ ರೇಷನ್ ನಮ್ಮ ಶಾಲೆ ಕೊಡ್ಲಿ. ಇದು ಆಗಸ್ಟ್ನಿಂದ ಬಂದಿತ್ತು ಸರ್. ಈ ಯೋಜನೆ ಇದು ಅರ್ಥ ಏನಂದ್ರ, ಏಜೆನ್ಸಿದವ್ರು ಮಾಡೋಂಥ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕ್ಲಕತ್ತೆ. ಅಂದ್ರೆ ನಮ್ಮ ಮಕ್ಕಳು ಈ ಅನ್ನ ಎಷ್ಟೇ ಸ್ವಚ್ಛ ಮಾಡಿದ್ರು ಅದರಲ್ಲಿ ಬರೋಂಥ ಕಳಪೆ ಹುಳ, ಬೇರೆ ಬೇರೆ ಹೊಲಸುಗಳನ್ನು ಸಹ ನಮ್ಮ ಮಕ್ಕಳ ದೇಹದಲ್ಲಿ ಹೋಗಿ ಅನಾರೋಗ್ಯ ಆಗುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಅದಕ್ಕಾಗಿ ದಯವಿಟ್ಟು ಈ ಮೂಲಕ ನಾವು ಕೇಳಿಕೊಳ್ಳೋದೇನೆಂದ್ರೆ, ಏಜೆನ್ಸಿದವರು ಕೊಟ್ಟಂತ ಇದು ಅಕ್ಕಿನ ಪ್ರತಿ ತಿಂಗಳು ಅನ್ನಭಾಗ್ಯ ತರ ಯೋಜನೆ ತರ ನಮ್ಮ ಸ್ಕೂಲಿಗೆ ರೇಷನ್ ಅನ್ನ ವಿತರಣೆ ಮಾಡಲಂತ ನಾವು ಈ ಸಂದರ್ಭದಲ್ಲಿ ಕೇಳ್ತೀವಿ. ಇದು ಏನು ಇಲ್ಲಿರ್ತಕ್ಕಂಥ ಎಸ್ಡಿಎಂಸಿ ಮೆಂಬರ್ಗಳು ಮತ್ತು ಹೇಳ್ತಾ ಇರುವಂತಂದ್ರೆ, ಕೂಡಲೇ ಈ ಒಂದು ಅಕ್ಕಿಯನ್ನ ಏಜೆನ್ಸಿ ಅವರು ವಾಪಸ್ ಪಡೆದು ಈ ಒಂದು ಗುಣಮಟ್ಟದ ಅಕ್ಕಿಯನ್ನು ಇವರಿಗೆ ಪೂರೈಕೆ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.